ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಬ್ಲಾಗ್ ಬೇಗನೆ ಬರಬೇಕಿತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಎಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ನನ್ನ ತಂಗಿ ಫೋನಲ್ಲಿ ಅಷ್ಟು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಪುಟ್ಟ ಬ್ಲಾಗ್ ಆಗಿರುತ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಪುಟ್ಟ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಎಲ್ಲರೂ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನನ್ನ ಪುಟ್ಟ ಬ್ಲಾಗ್ ಆಗುತ್ತೆ, ಪ್ಲೀಸ್ ಲೈಕ್ ಮಾಡಿ. ಇವರು ನಮ್ಮ ಅಕ್ಕ, ನಮ್ಮ ಭಾವ. ಅವ್ರ ಕೈಲೂ ಹಾಯ್ ಮಾಡಿಸಿದ್ದೀನಿ. ಇದು ನಮ್ಮ ಅಕ್ಕ, ಅದು ನಮ್ಮ ಭಾವ. ನಮ್ಮ ಯಶಿಕಾ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆ ಡ್ರೆಸ್ಸಲ್ಲಿ. ಒಬ್ಬಟ್ಟು, ಒಲ್ಕಲ್ ಚಿತ್ರಾನ್ನ, ಹೆಸರು ಬೇಳೆ, ಕಾಳು ಗೊಜ್ಜು ಮತ್ತು ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದರು. ಮತ್ತು ಅನ್ನ ಮತ್ತು ಒಬ್ಬಟ್ಟಿನ ಸಾಂಬಾರು ಮಾಡಿದರು. ನೀವೆಲ್ಲ ಏನೇನು ಮಾಡಿದ್ರು? ನಮ್ಮ ಹಸ್ಬೆಂಡ್ ಕೆಲಸದಿಂದ ಬಂದರು, ಅದಕ್ಕೆ ಊಟಕ್ಕೆ ಕೊಟ್ಟಿದ್ದೆ. ನಮ್ಮ ಹಸ್ಬೆಂಡು, ನಮ್ಮ ಭಾವ ಮತ್ತು ನನ್ನ ತಂಗಿ ಹಸ್ಬೆಂಡು ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ರು. ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಅಂತೇಳಿ ರೂಮಲ್ಲಿ ಊಟಕ್ಕೆ ಕೊಟ್ಟಿದ್ರಿ. ಬಂದು ಅರ್ಶಿನ ಕುಂಕುಮ ಇಸ್ಕೊಂಡು ಊಟ ಮಾಡ್ಕೊಂಡೆಲ್ಲ ಹೋಗಾದ್ಮೇಲೆ ಇವಾಗ ಆರತಿ ಮಾಡ್ತಾಯಿದ್ದೀರಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆಲ್ಲರೂ ಇಷ್ಟ ಆದರೆ, ನಮ್ಮನೆ ವರಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಎಲ್ಲ ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಇವಾಗ ಒಂದು ವರಮಹಾಲಕ್ಷ್ಮಿದು ವಿಡಿಯೋ ಹಾಕ್ತೀನಿ, ನೋಡಿ, ಹಾಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.